ಈ ನಡುವೆ ಮೈಸೂರಿಗೂ ಕೂಡ ಕಾಲಿಟ್ಟಿದೆ ಧ್ವಜ ದಂಗಲ್. ಮೈಸೂರಿನ ಅಂಬೇಡ್ಕರ್ ಪಾರ್ಕ್ನಲ್ಲಿ ಹಾರಾಡಿದೆ ಟಿಪ್ಪು ಬಾವುಟ. ಸರ್ಕಾರಿ ಜಾಗದಲ್ಲಿ ಟಿಪ್ಪು ಬಾವುಟ ಖಂಡಿಸಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದರು. ಸಂಸದ ಪ್ರತಾಪ್ ಸಿಂಹ ವಿರೋಧದ ಬೆನ್ನಲ್ಲೇ ಈಗ ಟಿಪ್ಪು ಬಾವುಟವನ್ನು ತೆರವು ಮಾಡಿದ್ದಾರೆ. ವಿವಾದವಾಗುವ ಮುನ್ನವೇ ಎಚ್ಚೆತ್ತುಕೊಂಡಿದೆ ಮೈಸೂರು ಜಿಲ್ಲಾಡಳಿತ. ಪಾರ್ಕ್ನಲ್ಲಿ ಹಾಕಿದ್ದ ಟಿಪ್ಪು ಬಾವುಟವನ್ನು ಸದ್ಯಕ್ಕೆ ಈಗ ತೆರವುಗೊಳಿಸಿದ್ದಾರೆ. ಒಂದೊಂದೇ ನಾನು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೆ, ನೆನ್ನೆನೂ ಹೇಳ್ತಾ ಇದ್ದೆ, ಇದು ಕೇವಲ ಕೆರಗೋಡಿಗೆ ಮಾತ್ರ ಸೀಮಿತ ಆಗಲ್ಲ. ಇದು ನೀವು ಒಂದು ಬಾವುಟವನ್ನು ತೆಗೆಸಿದ್ರೆ ಈ ಥರದ ಬಾವುಟಗಳು ಬೇಕಾದಷ್ಟು ಕಡೆ ಇದೆ ರಾಜ್ಯದಲ್ಲಿ. ಈಗ ಶಿವಾಜಿನಗರ ಚಾಂದಿನಿ ಚೌಕ್ನಲ್ಲಿ ತೆರವು ಮಾಡಿದ್ರು, ಜೆ ನಗರದಲ್ಲಿ ತೆರವು ಮಾಡಿದ್ರು, ಮೈಸೂರಿನಲ್ಲಿ ತೆರವು ಮಾಡ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಪಡ್ಕೊಳ್ಳೋಣ. ನನ್ನ ಕೊಲೀಗ್ KP ನಾಗರಾಜ್ ಮೈಸೂರಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP, ಈಗ ಸಾಮಾನ್ಯ ಟಿಪ್ಪು ಬಾವುಟ ಅಂತಂದರೆ ಇಷ್ಟು ದಿನ ಯಾರೂ ನೋಡೇ ಇಲ್ವಾ? ಯಾರಾದರೂ ಇದನ್ನು ಆಕ್ಷೇಪಣೆ ಎತ್ತಬೇಕಾಗಿತ್ತು? ಕೆರಗೋಡು ಇನ್ಸಿಡೆಂಟ್ ಆದಮೇಲೆ ಬಂತಾ ಇದು ಅಂತ? ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಈ ರೀತಿಯಾದಂತಹ ಗಮನ ಹರಿಸೋ ರೀತಿಯಾದಂತಹ ವಿಚಾರಕ್ಕೆ ರಾಜ್ಯ ಸರ್ಕಾರವೇ ಪ್ರೇರಣೆ ಆಗಿರುವಂಥದ್ದು ಅರವಿಂದ್. ಯಾಕಂದರೆ ಟಿಪ್ಪು ರೀತಿಯಾದಂತಹ ಬಾವುಟಗಳು ಮೈಸೂರಿನ NR ಮೂಲದಲ್ಲಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹಾರಾಟವನ್ನು ಹಾರಾಟ ಇದ್ದಾವೆ. ಜೊತೆಗೆ ಕೇವಲ ಟಿಪ್ಪು ಜಯಂತಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಈ ರೀತಿಯಾದ ಬಾವುಟಗಳು ಇರುವಂಥದ್ದು. ಇಷ್ಟು ದಿನ ಯಾರೂ ಕೂಡ ಇದನ್ನು ಗಮನಿಸಿರಲಿಲ್ಲ. ಯಾವಾಗ ಮಂಡ್ಯದ ಕೆರಗೋಡಿನ ಧ್ವಜಸ್ತಂಭದ ಇನ್ಸಿಡೆಂಟ್ ಆಯಿತು, ತದನಂತರದಲ್ಲಿ ಸಹಜವಾಗಲೇ ಯಾವಾಗ ರಾಜ್ಯ ಸರ್ಕಾರ ಎಲ್ಲ ಧ್ವಜಸ್ತಂಭಗಳಲ್ಲೂ ಕೇವಲ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಮಾತ್ರ ಇರಬೇಕು, ಇನ್ಯಾವುದು ಇರಬಾರ್ದು ಅನ್ನುವಂಥ ರೀತಿಯಾಗಿ ಮಾತನಾಡೋಕ್ಕೆ ಶುರು ಮಾಡ್ತು. ಈಗ ಒನ್ಸ್ ಅಗೇನ್ ಈಗ ಈ ರೀತಿಯಂಥ ಬಾವುಟಗಳು ಕೂಡ ಸದ್ದಾಗ್ತಾ ಇರುವಂಥದ್ದು. ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ತಮ್ಮ ಧ್ವನಿಯನ್ನು ಕೂಡ ಎತ್ತಿದ್ರು. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಫೋಟೋವನ್ನು ಹಾಕಿ ಸಿದ್ದರಾಮಯ್ಯವರಿಗೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪ್ರಶ್ನೆಯನ್ನು ಕೇಳಿದರು. ಇದು ದೊಡ್ಡ ಮಟ್ಟದಲ್ಲಿ ವಿವಾದವಾಗುವುದಕ್ಕಿಂತ ಮುಂಚೆಯೇ ಮೈಸೂರಿನ ಜಿಲ್ಲಾಡಳಿತ ಅಂದರೆ ಮೈಸೂರಿನ ಮಹಾನಗರ ಪಾಲಿಕೆಯವರು ಈ ಧ್ವಜವನ್ನು ತೆಗೆದುಹಾಕಿದ್ದಾರೆ. ಅಂದರೆ ಕೇವಲ ಇದೊಂದೇ ಪಾರ್ಕ್ನಲ್ಲಿ ಮಾತ್ರ ಧ್ವಜ ಅಂತ ಅನ್ಕೊಳ್ಳಂಗಿಲ್ಲ ಅರವಿಂದ್. ಯಾಕೆಂದರೆ ಎಸ್ಪೆಷಲಿ NR ಕ್ಷೇತ್ರದ ವ್ಯಾಪ್ತಿಯ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾದಂಥ ಬಾವುಟಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ. ಹಾಗಾದರೆ ಅವೆಲ್ಲ ಬಾವುಟಗಳನ್ನು ತೆಗಿತಾರಾ ಅನ್ನೋದೊಂದು ಈಗ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಯಾವುದು ಕೂಡ ಅಧಿಕೃತವಾದಂತಹ ಬಾವುಟಗಳಲ್ಲ. ಹೀಗಾಗಿಯೇ ರಾಜ್ಯ ಸರ್ಕಾರದ ಒಂದು ನಡೆಯಿಂದಾಗಿ ಇದೊಂದು ರೀತಿ ಕಾಳ್ಗಿಚ್ಚಿನ ರೀತಿ ಇಡೀ ರಾಜ್ಯಾದ್ಯಂತ ಹಚ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳಂತೂ ಉಳಿದಿಲ್ಲ ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೊನೆಗೂ ವಿವಾದ ಆಗೋದಕ್ಕೆ ಮುನ್ನನೇ ಮೈಸೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅದನ್ನು ತೆರವು ಮಾಡಿದ್ದಾರೆ. ಬಟ್ ನಿಜ, ಅದು NR ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಅಲ್ಪಸಂಖ್ಯಾತರು ಅತಿ ಹೆಚ್ಚು ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಅದು. ಅಲ್ಲಿ ಸಹಜವಾಗಿ ವಿಪರೀತ ಫ್ಲ್ಯಾಗ್ ಇದೆ. ಎಲ್ಲನೂ ತೆಗೆಸ್ತಾರಾ? ನೋಡೋಣ.